ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಜಸ್ಟ್ ಇನ್ನು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ IPL ಕಡೆಯಿಂದ. ಮಗ 2025 IPLಗೆ ಏನೋ ಒಂದು ಬ್ಯಾನ್ ಅಂತೆ. ಇದನ್ನ ಕೇಳಿದ್ರೆ ಎಲ್ಲರೂ ಪಕ್ಕ ನಂಗೆ ನಕ್ಬಿಡ್ತಾರೆ. ಏನ್ ಗುರು ಇದೆಲ್ಲ ಚಿಲ್ಸಿಲ್ಲ ಥರ ಏನೇನೋ ಮಾಡ್ತಾ ಇದ್ದಾರಲ್ಲ, ಏನಿದು ಇದಕ್ಕೂ ಪೆನಾಲ್ಟಿ ಹಾಕ್ಬೇಕಾ? ಹೌದು, ಇದಕ್ಕೆ ಪೆನಾಲ್ಟಿ ಆಗುತ್ತೆ ಅಂತ ಇನ್ ಕೇಸ್ ಈ ಥರ ಒಂದು ರೂಲ್ನ ಬ್ರೇಕ್ ಮಾಡ್ತು ಅಂತ ಅಂದರೆ ಸ್ಲೀವ್ಲೆಸ್ ಜರ್ಸಿನ ಹಾಕಂಗಿಲ್ವಂತೆ. ಮಗ ಸ್ಲೀವ್ಲೆಸ್ ಜರ್ಸಿನ ಹಾಕೊಳ್ಳಂಗಿಲ್ವಂತೆ ಪ್ಲೇಯರ್ಸ್ಗಳು. ಫಸ್ಟ್ ಆಫ್ ಆಲ್ ಯಾರು ಸ್ಲೀವ್ಲೆಸ್ ಜರ್ಸಿನ ಹಾಕೊಂಡು ಆಡ್ತಾರೆ? ಎಲ್ಲರೂ ಸ್ಲೀವ್ಸ್ ಇರುವಂಥ ಜರ್ಸಿನ ಹಾಕೊಂಡು ಆಡೋದು. ಪ್ರಾಕ್ಟೀಸಲ್ಲೂ ಕೂಡ ಅಂದರೆ ಎಲ್ಲೂ ಕೂಡ ಡ್ರೆಸ್ಸಿಂಗ್ ರೂಮಲ್ಲೇ ಆಗಿರಲಿ, ಎಲ್ಲೂ ಕೂಡ ಅಂದರೆ ಕ್ಯಾಮ್ರಾ ಇರೋ ಕಡೆ ಎಲ್ಲೂ ಕೂಡ ಇವರು ಹಾಕೊಳ್ಳೋಗಿಲ್ವಂತೆ ಸ್ಲೀವ್ಲೆಸ್ ಜರ್ಸಿನ. ಪ್ರಾಕ್ಟೀಸ್ ಮಾಡುವಾಗರು ಕೂಡ ಇವರು ಫುಲ್ ಜರ್ಸಿನೇ ಹಾಕೊಂಡು, ಅಂದರೆ ಫುಲ್ ಅಂದರೆ ಸ್ಲೀವ್ಸ್ ಇರುವಂಥ ಜರ್ಸಿನ ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕಂತೆ. ಸೊ ಇದು ಬರ್ತಾ ಇರುವಂಥ ರೂಲು. ಮಗ ಏನು ಗುರು ಇದು ರೀಸನ್ ಏನಾದ್ರು ಇದೆಯಾ ಇದಕ್ಕೆ ಅಂತ ಕೇಳಿದ್ರೆ ಏನೋ ಗೊತ್ತಿಲ್ಲ. ಬೈಸೆಪ್ಸ್ ಅದು ಇದು ಎಲ್ಲ ನೋಡ್ಬಿಟ್ರೆ ಪಾಪ ಸ್ಟನ್ ಆಗೋಗ್ಬಿಡ್ತಾರೆ ಅಂತ ಹುಡುಗಿರೆಲ್ಲ ಫಿದಾ ಆಗೋಗ್ಬಿಟ್ಟು ಆಮೇಲೆ ಗಂಡದಿರೋ ನೆಟ್ಟಿಗೆ ನೋಡ್ಕೊಳ್ಳಲ್ಲ ಅಂತ ಮನೇಲಿ ಇರಬೇಕು ಅಂತ ಎಣಿಸ್ತೈತೆ. ನನಗೆ ಈ ಪ್ಲೇಯರ್ ಇಷ್ಟ, ಆ ಪ್ಲೇಯರ್ ಇಷ್ಟ ಅಂತ ಅವ್ರು ಬೈಸೆಪ್ಸ್ ನೋಡೋ, ಅವ್ರು ಅದು ನೋಡೋ, ಅವ್ರು ಟ್ರೈಸೆಪ್ಸ್ ನೋಡೋ ಅಂತ. ಸೊ ಏನೋ ಗೊತ್ತಿಲ್ಲ, ಇದೇ ರೀಸನ್ ಅಂತ ಕಾಣ್ತಿದ್ದೆ. ಒಟ್ಟಲ್ಲಿ ಯಾರೇ ಸುಮ್ಮನೆ ಹೇಳ್ತಿದ್ದೀನಿ ನಾನು ಕಾಮಿಡಿಗೆ, ಒಟ್ಟಲ್ಲಿ ಫನಿ ಆ್ಯಂಗಲಿಂದ ಹೇಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಡಿಸಿಪ್ಲಿನ್ ಮೈಂಟೈನ್ ಮಾಡಲಿ ಅಂತ ರೀಸನ್ ಇದ್ದರೂ ಇರಬಹುದೇನೋ. ಏನು ಸ್ಲೀವ್ಲೆಸ್ ಹಾಕೊಂಡ್ರೆ ಡಿಸಿಪ್ಲಿನ್ ಇಲ್ಲ ಅಂತನಾ? ಯಾಕಂದರೆ ಸುಮಾರು ಜನ ಪ್ಲೇಯರ್ಸ್ಗಳು ಪ್ರಾಕ್ಟೀಸ್ ಅಂತ ಟೈಮಲ್ಲಿ ಸ್ಲೀವ್ಲೆಸ್ ಹಾಕೊಂಡನ್ನೇ ರೂಢಿ ಮಾಡ್ಕೊಂಡಿರ್ತಾರೆ. ಸೊ ಸ್ಲೀವ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಜನಕ್ಕೆ ಇರಿಟೇಷನ್ ಕೂಡ ಆಗ್ಬೋದು. ಸೊ ನೋಡೋಣ ಇದು ಯಾವ ರೇಂಜಿಗೆ ಫಾಲೋ ಅಪ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಇದೇನು ಫಾಲೋ ಅಪ್ ಆಗುತ್ತೋ ಆಗೋದಿಲ್ಲ ಅದು ಕೂಡ ಗೊತ್ತಿಲ್ಲ. ಒಟ್ಟಲ್ಲಿ ಇವಾಗ ಈ ರೂಲ್ನ ತೊಗೊಂಬಂದಿದ್ದಾರೆ ಅಂತ ಅಪ್ಡೇಟ್ ಇದೆ. ಸ್ಲೀವ್ಲೆಸ್ ಜರ್ಸಿನ ಹಾಕೊಬೇಕಂತೆ ಪ್ರಾಕ್ಟೀಸಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ. ಇವಾಗ ಅನ್ಬಾಕ್ಸ್ ಇವೆಂಟ್ ಅದು ಇದೆಲ್ಲ ಬರ್ತಿದ್ದಿಲ್ಲ, ಅಲ್ಲೇ ಆಗಿರಲಿ, ಎಲ್ಲೇ ಆಗಲಿ ಇವರು ಸ್ಲೀವ್ಸ್ ಇರುವಂಥ ಜರ್ಸಿನ ಹಾಕೋಬೇಕಂತೆ, ಸ್ಲೀವ್ಲೆಸ್ನ ಬಿಟ್ಬಿಟ್ಟು. ಸೊ ಅಜೀಬ್ ಅನ್ಸ್ಬೋದು ಸ್ವಲ್ಪ ಜನಕ್ಕೆ ಈ ರೋಲು. ಏನಿದು ಒಂಥರ ಫ್ರೀಡಮ್ನ ಕಿತ್ಕೊಂತ ಇದ್ರಲ್ಲ, ಅವ್ರಿಗೆ ಕಂಫರ್ಟ್ ಇರೋದು ಅವ್ರು ಹಾಕೋತಾರೆ ಗುರು. ಏನಿದು ಏನು ಮ್ಯಾಚ್ ಟೈಮಲ್ಲಿ ಹಾಕೋಂತಾರ? ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರು ಕಂಫರ್ಟ್ ಇರೋದು ಅವ್ರು ಹಾಕೋತಾರೆ ಅಲ್ಲಿ. ನೋಡೋಣ, ಅದೇ ಹೇಳಿದ್ನಲ್ಲ ಯಾವ ರೇಂಜಿಗೆ ಫಾಲೋ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ. ಅಂಡ್ IPL ಟಿಕೆಟ್ಸ್ ರಿಲೇಟೆಡ್ ಸುಮಾರು ಜನ ಕೇಳ್ತೀರಾ ಯಾವತ್ತು ಲೈವ್ ಹೋಗಬಹುದು ಅಂತ. ಸೊ ಇವಾಗ ಬರ್ತಿದೆ ಸನ್ರೈಸ್ ಹೈದರಾಬಾದ್ ಅವರು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ರೆ ನಾಳೆ 11 ಗಂಟೆ ಬೆಳಗ್ಗೆಯಿಂದ ಟಿಕೆಟ್ಸ್ ಲೈವ್ ಹೋಗುತ್ತೆ ಅಂತ, ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಅವೈಲೇಬಲ್ ಇದೆ ಅಂತ ಸನ್ರೈಸ್ ಹೈದರಾಬಾದ್ ಅವರು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಂದರೆ ಅವರ ಹೋಮ್ ಮ್ಯಾಚಸ್ಗಳದ್ದು ಮಾತ್ರ ಹೇಳ್ತಿರೋದು. ಇವರ ಹೋಮ್ ಮ್ಯಾಚಸ್ದು ಯಾವತ್ತು ಬೇಕಾದ್ರೂ ಇವರು ಬಿಡ್ಬೋದು. ಅಂದರೆ RCB ಬೇರೆ ದಿನ ಬೇಕಾದ್ರೆ ಬಿಡ್ಬೋದು, ಇವತ್ತೇ ಬಿಡ್ಬೋದು. ಸೊ ಆ ಥರ ಸನ್ರೈಸರ್ಸ್ ಹೈದರಾಬಾದ್ ಅವ್ರನ್ನೇ ಬಿಟ್ಟಿದ್ದಾರೆ ಅಂತಂದರೆ ಸೊ ಆಸು ಪಾಸಲ್ಲೇ ಬಿಡ್ತಾರೆ. ನಾಳೆ ಬಿಟ್ಟರು ಬಿಡ್ಬೋದು ಅಥವಾ ನಾಳೆ ಬಿಟ್ಟರು ಬಿಡ್ಬೋದು. RCB ಟಿಕೆಟ್ಸ್ನ ಹೇಳ್ತಿರೋದು. ಸೊ 2 ಮ್ಯಾಚ್ 23rd ಮಾರ್ಚ್ದು ಜೊತೆಗೆ 27th ಮಾರ್ಚ್ದು ಟಿಕೆಟ್ಸು ಅವೈಲೇಬಲ್ ಆಗುತ್ತೆ ನಾಳೆ ಅಂತ. ಸೊ ಒಂದೇ ಸಲ ಬಿಟ್ಬಿಡೋದಿಲ್ಲ ಗುರು ಇವರು. ಒಂಥರ ಸ್ಟೆಪ್ ಬೈ ಸ್ಟೆಪ್ಪು ಹಂತದಲ್ಲಿ ಇವರು ಟಿಕೆಟ್ಸ್ಗಳನ್ನ ಬಿಡ್ತಾರೆ. ಒಂದೇ ಸಲ ಬಿಟ್ಬಿಡ್ತು ಅಂತಂದರೆ ಎಲ್ಲ ಟಿಕೆಟ್ಸು ಪಟ್ಟಣಂಗೆ ಸೋಲ್ಡ್ ಆಗೋಗ್ಬಿಡುತ್ತೆ ಅಂತ. ಏನು ಟಿಕೆಟ್ ಸೇಲ್ ಮಾಡೋಕ್ಕೆ ತಾನೇ ಇರೋದೇನಲ್ಲಿ ಹೋಲ್ಡ್ ಮಾಡಿಟ್ಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಇಲ್ಲ ಗುರು ಜಾಸ್ತಿ IPL ಗಿಮಿಕ್ ಇದು. IPL ಏನು ಅನ್ಕೊಂಡಿದ್ದೀರಾ? ದುಡ್ಡು ಎಕ್ಸ್ಟ್ರಾ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾರೆ. ಅವಾಗ ಎಕ್ಸ್ಟ್ರಾ ದುಡ್ಡು ಬರ್ತದಲ್ಲ ಇವರಿಗೆ. ಒಂದೇ ಸಲ ಬಿಟ್ಬಿಡ್ತು ಅಂದರೆ ಎಲ್ಲಿ ಬರ್ತದೆ ಇವರಿಗೆ ದುಡ್ಡು ಅಷ್ಟೊಂದು? ಆ್ಯಂಡ್ 2 ಟಿಕೆಟ್ಸ್ನ ಏನಾದ್ರು ಬುಕ್ ಮಾಡ್ತಾರೆ, ಒಂದು ಜರ್ಸಿನ ಫ್ರೀಯಾಗಿ ಕೊಡ್ತೀವಿ ಅಂತಲೂ ಕೂಡ ಹೇಳಿ. ಈ ಥರ ಒಂಥರ ವಿಚಿತ್ರವಾಗಿರುವಂಥ ಆಫರ್ನ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಟಿಕೆಟ್ಸ್ನ ಪಾರ್ಟ್ನರ್ ಆಗಿ ಡಿಸ್ಟ್ರಿಕ್ಟ್ ಬೈ ಝೊಮ್ಯಾಟೊ ಅಂತಲೂ ಕೂಡ ಅನೌನ್ಸ್ ಮಾಡಿದರೆ ಅದರಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ ಅಂತ. ಅದೇ ಸನ್ರೈಸರ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್, ಸನ್ರೈಸರ್ಸ್ ವರ್ಸಸ್ LSG ಮ್ಯಾಚ್ನ ಬುಕ್ ಮಾಡ್ಕೋಬೋದು. ನಾಳೆ 11 ಗಂಟೆಗೆ ಲೈವ್ ಹೋಗುತ್ತೆ ಅಂತ. ಆ್ಯಂಡ್ ಜೊತೆಗೆ IPL ಗವರ್ನಿಂಗ್ ಕೌನ್ಸಿಲ್ ಕಡೆಯಿಂದನೂ ಕೂಡ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಟಿಕೆಟ್ಸ್ ಕಮ್ಮಿಂಗ್ ಸೂನ್ ಅಂತ. ಸೊ ಕಮ್ಮಿಂಗ್ ಸೂನ್ ಅಂತ ಅಂದರೆ 1-2 ದಿನದಲ್ಲಿ ಪಕ್ಕಾ ಬರುತ್ತೆ ಎಲ್ಲ ಟಿಕೆಟ್ಸ್ಗಳು ಅಂತ, ಎಲ್ಲ ಅಲರ್ಟ್ ಆಗಿರಿ ಅಂತ IPL ಅವರನ್ನೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ RCB ಅವರು ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಯಾವತ್ತು ಟಿಕೆಟ್ಸು ಈಚೆ ಕಡೆ ಬಿಡ್ತಾರೆ ಅಂತ. ಸೊ ಇದೆಲ್ಲ ನೋಡ್ತು ಅಂದರೆ ಯಾವಾಗ ಬೇಕಾದ್ರೂ ಬಿಡ್ತಾರೆ ಗುರು. RCB ಅವ್ರೇನು ಈ ಥರ 11 ಗಂಟೆಗೆ ಬಿಡ್ತೀವಿ ನಾವು ಟಿಕೆಟ್ಸ್ನ ಹಂಗೆ ಹಿಂಗೆ ಅಂತೆಲ್ಲ ಏನೋ ಹೇಳೋದಿಲ್ಲ, ಹಂಗೆ ಪಟ್ಟಣಂಗೆ ಬಿಟ್ಬಿಡ್ತಾರೆ ಟಿಕೆಟ್ನ. ಸೊ ನೋಡೋಣ, ನಾಳೆ ಅಥವಾ ನಾಡ್ದು ಅಥವಾ ಇನ್ನೊಂದು 3 ದಿನದಂತೂ ಪಕ್ಕಾ ಟಿಕೆಟ್ಸು ಅವೈಲೇಬಲ್ ಆಗುತ್ತೆ. ಎಲ್ಲ ಚೆಕ್ಔಟ್ ಮಾಡ್ತೀರಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ RCB ಮ್ಯಾಚ್ನ ನೋಡಬೇಕು ಅಂತ ಆಸೆ ಪಡ್ತಾ ಇರೋವಂಥವ್ರು ಎಲ್ಲ ಚೆಕ್ಔಟ್ ಮಾಡ್ತಾರೆ ಪಟ್ ಅನ್ನಂಗೆ. ಅವಾಗ ಯಾವಾಗ ಬೇಕಾದ್ರೂ ಟಿಕೆಟ್ಸು ಇನ್ನೊಂದು 2-3 ದಿನದಲ್ಲಿ ಅವೈಲೇಬಲ್ ಆಗ್ಬೋದು. ಯಾಕಂದರೆ ಅಫಿಷಿಯಲ್ ಆಗಿ IPL ಕಡೆಯಿಂದನೇ ಬಂದಿದೆ ಅಪ್ಡೇಟು ಕಮ್ಮಿಂಗ್ ಸೂನ್ ಅಂತ. ಅಂದರೆ 1-2 ದಿನದಲ್ಲಿ ಟಿಕೆಟ್ಸ್ ಎಲ್ಲದೂ ಕೂಡ ಅವೈಲೇಬಲ್ ಆಗುತ್ತೆ ಅಂತ.